ಹಾಯ್ ಹಲೋ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಬಂದು ಪಣಂಬೂರ್ ಬೀಚ್ ಮಂಗಳೂರು. ಏನಪ್ಪ ಅಂದರೆ ಈ ಬ್ಲಾಗ್ ಸ್ಪೆಷಲ್ ಅಂದರೆ ಕಂಪ್ಲೀಟ್ ಬೀಚ್ ಬಗ್ಗೆನೇ. ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೀಚ್. ಅದಕ್ಕೋಸ್ಕರನೇ ಇದನ್ನು ಬ್ಲಾಗ್ ಮಾಡಿದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಸೊ ಗಾಯ್ಸ್, ಬೀಚ್ನ ನಾನು ನೋಡಿದ್ದು ಲಾಸ್ಟು 2017-18 ಅದಾದಮೇಲೆ ನಾನು ಮಂಗಳೂರು ಸೈಡ್ ಹೋಗಿಲ್ಲ. ಬಟ್ ಇವಾಗ ನೋಡಿದ್ರೆ ನಾನು ನೋಡಿದ ಬೀಚು ಈಗ ಬೀಚಿಗೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ಅಂದರೆ, ಅದು ಕ್ಲೀನಿಂಗಿಂದ ಹಿಡ್ದು ಅಲ್ಲಿ ಸುತ್ತ ಏನಂದರೆ ಇವಾಗ ನೋಡ್ತಾ ಇದ್ದೀರಾ ಕ್ಯಾಮಲ್ ರೈಡ್ ಎಲ್ಲ ಇದೆ. ಆ್ಯಂಡ್ ಅಲ್ಲಿ ಮಕ್ಳಿಗೆ ಆಟ ಆಡೋದ್ರಿಂದ ಹಿಡಿದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಗಾಯ್ಸ್. ಸೊ ಹಾಗಾಗಿ ಇದು ಬ್ಲಾಗ್ ನಾನು ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ. ಅಂದರೆ ಇದು ಬಂದು ನಮ್ಮ ಸ್ವಾಮಿಗಳಂತ ಹೇಳಿದ್ರಲ್ಲ, ಅವರು ರಿಟರ್ನ್ ಬರ್ಬೇಕಾದ್ರೆ ಬೀಚ್ ಹೋಗಿರೋದು. ಬೀಚ್ ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಬ್ಲಾಗ್ ಮಾಡ್ತಾ ಇರೋವಂಥದ್ದು. ಅದರಲ್ಲಿ ನೋಡಿ ಕುತ್ಕೊಳ್ಳೋಕ್ಕೆ ಸೀಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವು ಫಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಗಾರ್ಡ್ಸ್ಗಳು ಇರ್ತಾರೆ. ಇಲ್ಲಿ 6 o'clock ಆದಮೇಲೆ ಬೀಚ್ಗೆ ಅಲೋ ಇರಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದೆಲ್ಲ ಲಾಸ್ಟ್ ಟೈಮ್ ನಾವು ನೋಡಿದಾಗ ಇದೆಲ್ಲ ಇರಲಿಲ್ಲ. ಜಸ್ಟ್ ಇಲ್ಲಿ ಏನಿತ್ತಂದರೆ ಒಂದು 2 ಶಾಪ್ ಇದ್ವು ಆ್ಯಂಡ್ ಗಾರ್ಡ್ಸ್ಗಳಿದ್ರು. ಯಾಕೆಂದರೆ ಎಬೋವ್ 6 ಗಂಟೆ ಆದಮೇಲೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಒಳಗಡೆ. ಅಂದರೆ ಬೀಚ್ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ, ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ಒಂದಿತ್ತು. ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನೋಡಿ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಆ್ಯಂಡ್ ಫೋಟೋಶೂಟ್ಗೆ ಮತ್ತು ಮಕ್ಳುಗಳಿಗೆ ಟಾಯ್ಸ್ ಗೇಮ್ಸ್ ಇದೆಲ್ಲ ಇವಾಗ ಹೊಸ್ದಾಗಿ ಮಾಡಿರೋಂಥದ್ದು. ಇದೆಲ್ಲ ನ್ಯೂಲಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಫೋಟೋಶೂಟ್ ಮಾಡಿಸ್ತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಇಲ್ಲಿ ಒಂದು ಸಲ ಟ್ರೈ ಮಾಡಿ. ಬಿಕಾಸ್ ಫೋಟೋಶೂಟಿಂಗ್ ಮಾತ್ರ ಹೇಳಿ ಮಾಡಿಸಿರೋ ಜಾಗ ಅಂತಲೇ ಅನ್ಬೋದು. ಯಾಕಂದರೆ ಅಲ್ಲಿ ಎಲ್ಲ ಥರ ನೆಸೆಸಿಟೀಸ್ ಏನೇನು ಬೇಕು ಶೂಟ್ಗೆ ಅದು ಎಲ್ಲ ಸಿಗ್ತಿದೆ. ಒಂದು ನೇಚರ್ ಸಪೋರ್ಟಿಂದ ಹಿಡಿದು ಮ್ಯಾನ್ ಸಪೋರ್ಟ್ ಎಲ್ಲನೂ ಅಲ್ಲಿದೆ. ನೀವು ಆರಾಮಾಗಿ ಫ್ಯಾಮಿಲಿ ಶೂಟ್ ಆಗಿರ್ಬೋದು, ವೆಟರ್ನಿಟಿ ಶೂಟ್ ಅಥವಾ ಮಕ್ಳುಗಳಿಗೆ ಶೂಟ್ ಮಾಡಿಸೋದಿದ್ರೆ ಸೊ ಆರಾಮಾಗಿ ಟ್ರೈ ಮಾಡಿ ನೀವು ಇಲ್ಲಿ. ಯಾಕೆಂದರೆ ನನಗೆ ತುಂಬ ಇಷ್ಟ ಆಯಿತು ಲೊಕೇಶನ್. ಅಷ್ಟೇ ಚೆನ್ನಾಗಿದೆ. ಆಲ್ರೆಡಿ ವಾಟರ್ ರೈಡ್ ಕೂಡ ಇದೆ ಇಲ್ಲಿ. ಇದು ಯಾವ ಥರ ಆಗಿದೆ ಅಂತಂದರೆ ಕಂಪ್ಲೀಟ್ ಗೋವಾ ಸೆಟಪ್ ಆಗಿಬಿಟ್ಟಿದೆ. ನೀವು ಏನು ಗೋವಾದಲ್ಲಿ ನೋಡಬೇಕು ಅಂತ ಹೋಗ್ತಿರೋ ಅದು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಆಗೋಗಿದೆ. ಈ ಒಂದೇನಿಲ್ಲ ಅಂತಂದರೆ ಪ್ಯಾರಾಚೂಟ್ ಅಥವಾ ಪ್ಯಾರಾ ರೈಡ್ ಒಂದಿಲ್ಲ, ಅದು ಬಿಟ್ಟರೆ ಕಂಪ್ಲೀಟ್ ಎಲ್ಲ ಥರದ್ದು ನೀವು ಇಲ್ಲಿ ನೋಡ್ಬೋದು. ನೋಡಿ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಫೋಟೋಶೂಟ್ಗೆ ಇದಕ್ಕಿಂತ ಬೇಕಾ ಒಂದು ಫೋಕಸ್ ಅಲ್ವಾ? ಸೊ ಹಾಗಾಗಿ ಹೇಳಿದೆ. ಈಗ ನೋಡಿ ಇದು ಕಂಪ್ಲೀಟ್ ಇಲ್ಲಿ ಯಾರಂತ ಗೊತ್ತಿಲ್ಲ ಇದು ನನಗೆ, ಬಟ್ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಒಂಥರ ಮೌಂಟೇನ್ ಥರನೇ ಇದೆ. ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಕಾಂಪಿಟೇಷನಲ್ಲಿ ಮಾಡ್ತಿದ್ರು, ಬಟ್ ಇಬ್ಬರದ್ದು ಚೆನ್ನಾಗಿತ್ತು. ಇವರಿಬ್ಬರು ಮಧ್ಯ ಒಂದು ಫೋಕಸ್ ಸಿಕ್ಕಿತ್ತು ನಮಗೆ, ಅದು ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್. ನೋಡಿ ಇದಕ್ಕಿಂತ ಬೇಕಾ ಒಳ್ಳೆ ಶೂಟ್ ಮಾಡೋಕ್ಕೆ ಒಂದೇ ಫ್ರೇಮ್ ಬೇಕಾ? ಸಾಕಲ್ಲ. ಇನ್ ಕೇಸ್ ನಾನೇನಾದ್ರು ಆ ನಿಯರ್ ಇದ್ದರೆ ಖಂಡಿತ ವೀಕ್ಲಿ ಒನ್ಸ್ ಆದರೂ ಅಲ್ಲಿ ಹೋಗೇ ಹೋಗ್ತಿದ್ದೆ ಮಕ್ಳು ಕರ್ಕೊಂಡು. ಇಲ್ಲಿ ನೋಡಿ ಈ ಫೋಕಸ್ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಯಾರೆಲ್ಲ ನಿಯರ್ ಇದ್ದೀರಾ, ಮಂಗಳೂರು ನಿಯರ್ ಬೀಚ್ ನಿಯರ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಒಂದ್ಸಲ ಅವಾಗವಾಗ ವಿಸಿಟ್ ಮಾಡಿ. ಮಕ್ಳನ್ನ ಕರ್ಕೊಂಡು ಹೋಗಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಜೋಬಿಗೆ ಕತ್ರಿ ಬಿಡೋದಂತ ಖಂಡಿತ. ಯಾಕೆಂದರೆ ಅಲ್ಲಿ ಸುತ್ತ ಮಕ್ಳಿಗೆ ಏನೇನು ಇಷ್ಟ ಆಗಬೇಕು ಅದು ಎಲ್ಲ ಇದೆ ಅಲ್ಲಿ. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಪೀಸ್ಫುಲ್ ಪ್ಲೇಸ್ ಬೇಕು ಅಂತ ಅಂದರೆ ಅಲ್ಲಿರೋ ಸರೌಂಡಿಂಗ್ ಇರೋರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಪಣಂಬೂರ್ ಬೀಚ್. ಸೊ ತುಂಬಾ ಚೇಂಜಸ್ ಆಗಿದೆ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಪಣಂಬೂರ್ ಬೀಚ್ನ. ಬಿಕಾಸ್ ನಾನು ನೋಡಿದ ಬೀಚಿಗೂ ಈಗ ಪ್ರೆಸೆಂಟ್ ಇರೋ ಬೀಚಿಗೂ ತುಂಬ ಅಂದರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಗೈಸ್. ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಯಾರೆಲ್ಲ ನಿಯರ್ ಇದ್ದೀರಾ ಒನ್ಸ್ ಹೋಗಿ ಟ್ರೈ ಮಾಡಿ, ಪಣಂಬೂರ್ ಬೀಚ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ.
ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಅಫ್ಕೋರ್ಸ್ ಗೈಸ್, ಆ್ಯಸ್ ಎ ನ್ಯೂ ಮೆಂಬರ್ ನನಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಆ್ಯಂಡ್ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಗಾಯ್ಸ್. ಸೊ ಪಣಂಬೂರ್ ಬೀಚ್ ಬಗ್ಗೆ ಈ ಬ್ಲಾಗ್ ಇತ್ತು. ನಿಮ್ಗೆ ಯಾರಿಗಾರು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ನಾನು ಒಂದು ಕಮೆಂಟ್ ಮೂಲಕ ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ